ಹುಬ್ಬಳ್ಳಿ ಟು ಮಪ್ಸಾ ಗಾಡಿ 5:40 ಟೈಮು. ನೈಟ್ 11:45 ಬಿಡುತ್ತೆ ಇದು ಹುಬ್ಬಳ್ಳಿ. ಅರೌಂಡ್ 6 hours 30 minutes ಜರ್ನಿ. ಬಟ್ ಬೇಗನೆ ಬಂದಿದೆ ಬಸ್ಸು. ಹುಬ್ಬಳ್ಳಿ ಟು ಮಪ್ಸಾ. ಪಣಜಿ KTC ಬಸ್ ಸ್ಟ್ಯಾಂಡ್ ಇದು. ಮೇ ಬಿ ಅಲ್ಲಿರೋದು ನಾನ್ AC ಸ್ಲೀಪರು. ಹಂಪಿ ಪಣಜಿ ಬಸ್ ಇರುತ್ತೆ. MSRTC ಲಾಲ್ಪರಿ ಬಸ್ಸು. ಚಂದಗಢ ಡಿಪೋ. ಕೋಲ್ಹಾಪುರ ಡಿವಿಷನಾ, ಚಂದಗಢ ಅಂತ ಇದೆ ಡಿಪೋ. ಪ್ರೈವೇಟ್ ಬಸ್ಸು. ಮತ್ತು ಇದು ಬಂದುಬಿಟ್ಟು ಹೊಸಪೇಟೆ ಡಿಪೋ ಇರುತ್ತೆ. ಇದು ಹಂಪಿ ಟು ಪಣಜಿ ಬಸ್ಸು. ಹಂಪಿಯಿಂದ ಬಂದಿರುತ್ತೆ ಗಾಡಿ, ನಾನ್ AC ಸ್ಲೀಪರು. ಹೊಸಪೇಟೆ ಇದೆ ಡಿಪೋ, ಬಿಕಾಸ್ ಹಂಪಿ ಡಿಪೋ ಇಲ್ವಲ್ಲ ಅದಕ್ಕೇ. ಅರ್ಲಿ ಮಾರ್ನಿಂಗ್ ಪಣಜಿ ಎಲ್ಲ ನ್ಯೂ ಇಯರ್ ನೋಡಿದೆ. ಹಂಪಿ ಟು ಪಣಜಿ ಬಸ್. ಹಂಪಿ ಹೊಸಪೇಟೆ ಪಣಜಿ. ಇನ್ನು BS3 ಬಸ್ಸೇ ಆಪ್ರೇಟ್ ಆಗ್ತಿದೆ. ಇಲ್ಲೊಂದಿದೆ ಕಲ್ಯಾಣ ಕರ್ನಾಟಕ K36 ರಾಯಚೂರು ಇರುತ್ತೆ. ರಾಯಚೂರು ಪಣಜಿ ಬಸ್ಸು. ರಾಯಚೂರು, ಲಿಂಗಸೂರು, ಹುನಗುಂದ, ಇಳಕಲ್, ಬಾಗಲಕೋಟೆ, ಬೆಳಗಾವಿ ಮೇಲೆ ಬರುತ್ತೆ ನೋಡಿ ಇದು. ಬೆಳಗಾವಿ ಚೋರ್ಲಾಘಾಟ್. ಇದು ಚೋರ್ಲಾಘಾಟು ಪಣಜಿ. ಇಲ್ಲೊಂದಿದೆ ವಾಯುವ್ಯ ಕರ್ನಾಟಕ ಸಾರಿಗೆ K63 ಅಂದರೆ ಹುಬ್ಬಳ್ಳಿ ಡಿವಿಷನ್ ಇರುತ್ತೆ. ಹುಬ್ಬಳ್ಳಿ ಟು ಪಣಜಿ ಗಾಡಿ. ಹುಬ್ಬಳ್ಳಿ, ಧಾರವಾಡ, ಆಳ್ನವರ್, ರಾಮನಗರ್, ಫೋಂಡಾ, ಪಣಜಿ. ಹುಬ್ಬಳ್ಳಿ ಸೆಕೆಂಡ್ ಡಿಪೋ, ಗ್ರಾಮಾಂತರ ಸೆಕೆಂಡ್ ಡಿಪೋ. ಇದೆಲ್ಲ ಗೋವಾ ಗಾಡಿಗಳು. ಇಲ್ಲಿದೆ ನೋಡಿ ಗೋವಾ EV ಗಾಡಿ ಇದು. ಏನು ಮಡ್ಗಾಂವ್ ಹೋಗ್ತಿದೆಯೋ ಎಲ್ಲಿ ಹೋಗ್ತಿದೆ ಐಡಿಯಾ ಇಲ್ಲ. ಪ್ಲ್ಯಾಟ್ಫಾರ್ಮ್ ಬಂದ್ಬಿಟ್ಟು ಮಪ್ಸಾಗೆ ಹೋಗ್ತಿರ್ಬೇಕೇನೋ. ಇಲ್ಲೊಂದಿದೆ ನೋಡಿ ನಮ್ಮ KKRTC ಗಾಡಿ. K36 ರಾಯಚೂರು ಡಿವಿಷನ್ ಇರುತ್ತೆ. ಮಸ್ಕಿ ಡಿಪೋ ಇದು. ಮಸ್ಕಿ ಟು ಪಣಜಿ ಇರುತ್ತೆ. ಒಲೆಕ್ಟ್ರಾ, ಪಣಜಿ, ಮಪ್ಸಾ, ಡಿಚೋಲಿ, ಪಾಳಿ, ಮುಸ್ಗಾಂವ್, ಫೋಂಡಾ, ಮಡ್ಗಾಂವ್ ಹೋಗ್ತಿದೆ ನೋಡಿ ಇದು. ನನಗೆ ಪಣಜಿ, ಮಪ್ಪುಸಾ, ಬಿಚೋಲಿಂ, ಸಾಕ್ಲಿ, ಪಾಲಿ, ಉಸ್ಗಾಂವ್, ಫೋಂಡಾ, ಮಡ್ಗಾಂವ್. ಒಲೆಕ್ಟ್ರಾ EV ಬಸ್. ನಾನು ಇದರಲ್ಲೇ ಒಂದು ಕ್ಯಾಬಿನ್ ರೇಡಿಯೋ ಟ್ರೈ ಮಾಡಬೇಕು ಕಾರವಾರಿಗೆ, ಮಡ್ಗಾಂವಿಂದ. ನೋಡೋಣ ಸಿಗುತ್ತಾ, ಎಷ್ಟು ಗಂಟೆಗೆ ಏನೇನಿದೆ ಅಂತ. ಆ್ಯಕ್ಚುಲಿ ಪಣಜಿ ಈವ್ನಿಂಗ್ ಟೈಮಲ್ಲೇ ಚೆನ್ನಾಗಿರೋದು, ಲೈಕ್ ಬಸ್ ಬ್ಲಾಗ್ ಮಾಡೋಕ್ಕೆ. ಇಲ್ಲಿ ನೋಡಿ ಒನ್ ಆ್ಯಂಡ್ ಓನ್ಲಿ KSRTC ಬಸ್ ಇದು. ನಮ್ಮ ಕೋಸ್ಟಲ್ ರೂಟ್ಗೆ ಪುತ್ತೂರು ಟು ಪಣಜಿ ಬಸ್ ಹೊರಡುತ್ತೆ ಇದು. ಬೆಳಗ್ಗೆ ಡೇ ರೈಡರೇ ಇದು. ಎಷ್ಟು ಗಂಟೆಗೆ ಹೊರಡುತ್ತೆ ನನಗೂ ಐಡಿಯಾ ಇಲ್ಲ. ಮಂಗಳೂರಿಂದ 8:00 ಹೊರಡುತ್ತೆ. ಪುತ್ತೂರು ಅರ್ಲಿ ಮಾರ್ನಿಂಗೇ ಬಿಡುತ್ತೆ. ಇಲ್ಲಿಂದ ಎಷ್ಟು ಗಂಟೆ ಬಿಡುತ್ತೆ ಐಡಿಯಾ ಇಲ್ಲ, ನೋಡಬೇಕು. ಪುತ್ತೂರು ಪಣಜಿ ಗಾಡಿ. ಇನ್ನೊಂದು ಬಂತು ನೋಡಿ, ಮೋಪಾ ಏರ್ಪೋರ್ಟ್. ಮಡ್ಗಾಂವ್, ಪಣಜಿ, ಮಪ್ಸಾ, ಏರ್ಪೋರ್ಟ್, ಮೋಪಾ. ಒಲೆಕ್ಟ್ರಾ ಗಾಡಿ ಅದು. ಪುತ್ತೂರು ಪಣಜಿ ಐಷರ್ ಬಸ್ಸು. ಆಜಾದ್ ಬೆಲ್ಟು. ಫುಲ್ ಕೋಸ್ಟಲ್ಲೇ ಇದು. ಬಾರ್ಡ್ರಲ್ಲೇ ಹೋಗುತ್ತೆ. ಪಣಜಿ, ಮಡ್ಗಾಂವ್, ಕಾರವಾರ, ಅಂಕೋಲ, ಕುಮಟಾ, ಹೊನ್ನಾವರ, ಭಟ್ಕಳ, ಕುಂದಾಪುರ, ಉಡುಪಿ, ಮಂಗಳೂರು, ಪುತ್ತೂರು. ಇನ್ನೊಂದು ಲಾಲ್ಪರಿ ಬಸ್ ಇದೆ. ಇದು ಅಷ್ಟೇ. ಚಂದಗಢ, ದೇವಗಢ, ಸಿಂಧ್ ಅಂತ ಇದೆ. ಡಿವಿಷನ್ ಯಾವುದಂತ ಗೊತ್ತಿಲ್ಲ. ಸಿಂಧುದುರ್ಗ ಗೊತ್ತಿಲ್ಲ. ದೇವಗಢ ಡಿಪೋ. ಇನ್ನು ಇದ್ರ ಪಕ್ಕದಲ್ಲಿ ಏನಿದೆ ನಿಮಗೆ ಎಲ್ಲ ಪ್ರೈವೇಟ್ ಬಸ್ ಹಾಲ್ಟು ಆ ಕಡೆ.
ಇನ್ನೂ ಯಾವುದೂ ಬಂದಿರಲ್ಲ. ಲೈಕ್ ಈ ಬೆಂಗಳೂರಿಂದ ಬರೋದೆಲ್ಲ ಆಲ್ಮೋಸ್ಟ್ 7 ಗಂಟೆ 8 ಗಂಟೆ ಈ ರೇಂಜಲ್ಲೇ ತುಂಬ ಬರೋದು. ಸದ್ಯಕ್ಕೆ ನಮ್ಮ ಕರ್ನಾಟಕ ಗಾಡಿಗಳು ಇಷ್ಟೇ ಅನಿಸುತ್ತೆ. ಇದ್ದರೆ ಮುಂದೆ ಇರುತ್ತೆ ಸ್ವಲ್ಪ. ಮೇ ಬಿ ಮಡ್ಗಾವ್ಗೆ ವಯಾ ರೂಟ್ಗಳು ತುಂಬ ಇರಬೇಕು. ಪೋಂಡ ಮೇಲೆ ಮಪ್ಸಾ ಮೇಲೆ ಲೈಕ್ ಆ ಟೈಪು ನೋಡಿ. ಹೌಸ್ ಫುಲ್ಲಾಗಿದೆ ಗಾಡಿ. ಯಾವುದಿದು 28 ಸಿಂದಗಿ ಡಿಪೋ ಇರಬೇಕು. ವಿಜಯಪುರ ಡಿವಿಷನ್ ಸಿಂದಗಿ ಡಿಪೋ ಗಾಡಿ ಇರೋದು. ನಮ್ಮ ಜೊತೆಗೆ ಬಂತು ಕಾಂಪಿಟೇಷನ್ನು. ಹಿಂದೆ ಮುಂದೆ ನಾವು ಓವರ್ಟೇಕ್ ಮಾಡ್ತಾಯಿದ್ವಿ, ಇದು ಮಾಡ್ತಾಯಿತ್ತು. ನಾನು ಆಮೇಲೆ ಮಲ್ಕೊಂಬಿಟ್ಟೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸಿಂದಗಿ, ವಿಜಯಪುರ, ಜಮಖಂಡಿ, ಮುಧೋಳ್, ಬೆಳಗಾವಿ, ಫೋಂಡಾ, ಪಣಜಿ, ಸಿಂದಗಿ ಡಿಪೋ. ಪಕ್ಕದಲ್ಲಿರೋದು ಪಣಜಿ ಟು ಸವಣೂರು ಪಣಜಿ ಬಸ್. ಸವಣೂರು, ಹುಬ್ಬಳ್ಳಿ, ಧಾರವಾಡ, ಆಳ್ನವರ್, ರಾಮನಗರ್, ಫೋಂಡಾ, ಪಣಜಿ, ಸವಣೂರು ಡಿಪೋ, ಹಾವೇರಿ ಡಿವಿಷನ್. ಟೈಮ್ ಬಂದ್ಬಿಟ್ಟು 6:30, 6:30 ಆಗಿದೆ. ಎಲ್ಲಿ ಫ್ರೆಶ್ ಅಪ್ ಆದೆ ಅಂದರೆ ಇಲ್ಲೊಂದು ಡಾರ್ಮೆಟ್ರಿ ಇದೆ ನೋಡಿ, ಏರಿಯಲ್ ಡಾರ್ಮೆಟ್ರಿ ಅಂತ. 100 ರೂಪೀಸ್, ಜಸ್ಟ್ 100 ರೂಪೀಸ್ಗೆ ನಿಮಗೆ ಫ್ರೆಶ್ ಅಪ್ಗೆ ಬಿಡ್ತಾರೆ. ಒಂದು ಮೊಬೈಲ್ ಚಾರ್ಜಿಂಗ್ ಕೂಡ ಮಾಡ್ಬೋದು. ಹಾಟ್ ವಾಟರ್ ಕೂಡ ಬರುತ್ತೆ. ಸೊ ಆರಾಮಾಗೆ ನೀವು ಫ್ರೆಶ್ ಅಪ್ ಆಗ್ಬೋದು. ಲೈಕ್ ಈವನ್ ಸ್ಟೇ ಕೂಡ ಆಗಬೇಕು. ಅದೇನು ನಾನು ಪ್ರೈಸ್ ಕೇಳೋಕ್ಕೆ ಹೋಗಲಿಲ್ಲ, ಯಾಕಂದರೆ ಈಗ ಸೀಸನ್ ಎಲ್ಲ ರೇಟ್ ಜಾಸ್ತಿ ಇದೆ. AC ಡಾರ್ಮೆಟ್ರಿ ಮತ್ತು ಫುಲ್ ಕೋಲ್ಡ್ ಇದೆ, ಚಿಲ್ಲಿದೆ ಒಳಗಂತೂ. ಮತ್ತು ಎಲ್ಲ ಫುಲ್ ಕ್ಲೀನ್ ಇದೆ, ಹೈಜೀನ್ ಇದೆ. ಟ್ರೈ ಮಾಡ್ಬೋದು. MSRTC ಗಾಡಿ ಇದೆ, ಲಾಲ್ಪರಿ. ಇಲ್ಲೊಂದು MSRTC ಇದೆ. ನಮ್ಮ ಕರ್ನಾಟಕ ಗಾಡಿ ಯಾವ್ದಾರು ಬಂತ. ಕದಂಬ ಗಾಡಿ ಬಂದಿದೆ ಯಾವುದೋ ಒಂದು. ಯಾವುದಿದು ಬೋರ್ಡೇ ಇಲ್ಲ. ಕದಂಬ ಗಾಡಿ ಒಂದು ಪ್ಲ್ಯಾಟ್ಫಾರ್ಮ್ಗೆ ಹಾಕ್ತಾರೆ. ಸೋಲಾಪುರ ಗಾಡಿ ಇದೆ ನೋಡಿ ಇಲ್ಲಿ, ಪಣಜಿ, ಸೋಲಾಪುರ, ಪಣಜಿ, ಕಣ್ಕಾವಲಿ, ರಾಧಾನಗಿರಿ, ಕೊಲ್ಲಾಪುರ, ಸಾಂಗ್ಲಿ, ಮೀರಜು, ಸಾಂಗೋಲ, ಪಂಡ್ರಾಪುರ್, ಸೋಲಾಪುರ. ಪಣಜಿ ಟು ಸೋಲಾಪುರ ಬಸ್ಸು. ಇದು ಕೂಡ ಲಾಂಗ್ ರೂಟೇ ಆ್ಯಕ್ಚುಲಿ. ತುಂಬ ಹೊತ್ತು ತಗೊಳುತ್ತೆ ನಂಗೆ ಗೊತ್ತಿರೋಂಗೆ. ಇಲ್ಲಿಂದ ಕೊಲ್ಲಾಪುರ ಹೋಗೋಷ್ಟಲ್ಲೇ ತುಂಬ ಅವರ್ಸ್ ತಗೊಳುತ್ತೆ. ಮತ್ತು ಕೊಲ್ಲಾಪುರಿಂದ ಸೋಲಾಪುರ ಹೋಗಬೇಕು. ಅದು ಈ MSRTCಗಳು ಹೋಗೋದೇ ನಿಧಾನ. ಇದು ನಮ್ಮ ಕರ್ನಾಟಕ ಸೈಡ್ ಹೋಗೋ ಪ್ಲ್ಯಾಟ್ಫಾರ್ಮ್. ಇದು ಯಾವುದಿದು? ಬೆಳಗಾವಿ, ಪಣಜಿ, ಚೋರ್ಲಾಘಾಟು, ಬೆಳಗಾವಿ ಗಾಡಿ. ಇದು ಕದಂಬ ಗಾಡಿ. ಅರ್ಲಿ ಮಾರ್ನಿಂಗ್ ಗಾಡಿಗಳು ಸ್ಟಾರ್ಟ್ ಆಗ್ತಿದೆ ನೋಡಿ. ಎಷ್ಟೊಂದು ಜನ ಕಾಯ್ತವ್ರೆ ಕರ್ನಾಟಕ ಗಾಡಿ. ನಮ್ಮದು ಪುತ್ತೂರು ಗಾಡಿಗೆ ನಾನು ಕಾಯ್ತಾಯಿದ್ದೀನಿ. ಅದೇನೋ ಬಂದುಬಿಟ್ರೆ ಡೈರೆಕ್ಟಾಗಿ ಅದರಲ್ಲೇ ಹೋಗ್ಬಿಡ್ತೀನಿ. ದೇವಗಢ ಡಿಪೋ, MSRTC ಗಾಡಿ. ಯಾಕಂದರೆ ಅರ್ಲಿ ಮಾರ್ನಿಂಗಲ್ಲಿ ಜನ ಜಾಸ್ತಿ ಇದ್ದಾರೆ. ಅದು ಮಡ್ಗಾಂವ್ ಮೇಲೆ ಹೋಗೋದೆ, ಕಾರವಾರ್ಗೆ. ಪಣಜಿ ಟು ದೇವಗಢ ಹೋಗೋ ಗಾಡಿ ಇದೆ MSRTC. ವಾಯುವ್ಯ ಗಾಡಿ ಬರ್ತಾಯಿದೆ. ಯಾವುದಿದು? ಟಾಟಾ ಹುಬ್ಬಳ್ಳಿ ಗಾಡಿನಾ? ಎಸ್, ಅಲ್ಲಿತ್ತಲ್ಲ ಆವಾಗಲೇ ತೋರಿಸ್ತೀನಿ ನೋಡಿ ಒಂದು ಗಾಡಿ. ಪಣಜಿ ಹುಬ್ಬಳ್ಳಿ ಗಾಡಿ, ಅದೇ ಗಾಡಿ ಇದು. ಪ್ಲ್ಯಾಟ್ಫಾರ್ಮ್ಗೆ ಹಾಕ್ತವ್ರೆ. ಜನ ಬರ್ತಾವ್ರೆ ಇಲ್ಲಿ ನೋಡಿ. ಜನ ಹತ್ತಾರೆ ಈಗ ಹುಬ್ಬಳ್ಳಿ ಗಾಡಿಗೆ. ಇರೋ ಬರೋರೆಲ್ಲ ಅದೇ ಬಸ್ಗೆ, ಅದೇ ರೂಟಿಗೆ ಇದ್ದಾರೆ ನೋಡಿ. 6:30 ಪ್ಲ್ಯಾಟ್ಫಾರ್ಮ್ಗೆ ಹಾಕ್ತಿದ್ದಾರೆ ನೋಡಿ. ಇದು ಕದಂಬ ಅವ್ರದ್ದು ಸ್ಲೀಪರ್ ಗಾಡಿ. ಮಡ್ಗಾಂವ್ ಟು ಪುಣೆ ಗಾಡಿ. ಅದು ಮಡ್ಗಾಂವ್ ಹೋಗ್ತಾಯಿದೆ, ಪುಣೆಯಿಂದ ಬಂದಿದೆ. ಪುಣೆ, ಕೊಲ್ಲಾಪುರ್, ಪಣಜಿ, ಮಡ್ಗಾಂವ್. ಇನ್ನು ನೋಡಿದೆ ಮಸ್ಕಿ ಬಸ್. ಇದು ಅವರೇ ತೋರಿಸಿದ್ನಲ್ಲ ಹಿಂದ್ಗಡೆಯಿಂದ. ಅದು ಬಂದುಬಿಟ್ಟು ರಾಯಚೂರು ಪಣಜಿನ 36. ಹೌದು, ರಾಯಚೂರು ಪಣಜಿ ಅದು. ಅದೇ ಬಸ್ಸಲ್ಲಿ ಹೋಗಬೇಕು ಅಂತ ಇದೆ. ಇನ್ನು ಕ್ಲೀನ್ ಮಾಡ್ತಾವ್ರೆ, ಹೇಳ್ತಿದ್ದಾರೆ ಅವರು. ಮೇ ಬಿ 7 ಗಂಟೆ ಬಿಡೋ ಗಾಡಿ ಅನಿಸುತ್ತೆ ಅನ್ಕೊತೀನಿ. 6:35 ಟೈಮ್ ಈಗ.